ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಇವರು ಎಕ್ಸಿಕ್ಯೂಟಿವ್ ಟ್ರೈನೀಸ್ 2025ಗೆ ಅರ್ಜಿಗಳನ್ನು ಕರೆದಿದ್ದಾರೆ. ಇಲ್ಲಿ 400 ವೇಕೆನ್ಸೀಸ್ ಇದೆಯೇ ಹಾಗೂ ಇದನ್ನು ಗೇಟ್ 23, 24, 25ರ ಆಧಾರದ ಮೇಲೆ ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ. ಇಂತಹ ಉದ್ಯೋಗ ಮಾಹಿತಿಯನ್ನು ತರ್ತಿರುವಂಥ ಈ ನ್ಯಾಪ್ಸೋನಿಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ನಿಮಗೆ ಮತ್ತಷ್ಟು ಉದ್ಯೋಗಗಳ ಬಗ್ಗೆ ಮಾಹಿತಿ ಸಿಗ್ತಾ ಹೋಗುತ್ತೆ. ಈ ಒಂದು ಕೆಲವೇ ನಿಮಿಷದ ವಿಡಿಯೋನಲ್ಲಿ ನಿಮಗೆ ಲಾಸ್ಟ್ ಡೇಟ್ ಬಗ್ಗೆ, ಸೆಲೆಕ್ಷನ್ ಪ್ರೋಸೆಸ್ಸು, ಎಷ್ಟು ವೇಕೆನ್ಸಿ, ಎಜುಕೇಷನ್ ಬಗ್ಗೆ, ಏಜ್ ರಿಲ್ಯಾಕ್ಸೇಷನ್ನು, ಸ್ಟೈಫಂಡು, ಸ್ಯಾಲ್ರಿ, ವೆಬ್ಸೈಟ್ ಲಿಂಕ್ ಎಲ್ಲದರ ಬಗ್ಗೆ ಮಾಹಿತಿ ಸಿಗುತ್ತೆ. ಈ ವಿಡಿಯೋಗೆ ಒಂದು ಲೈಕ್ ಬಟನ್ ಕೊಡಿ. ಲಾಸ್ಟ್ ಡೇಟು ಅರ್ಜಿ ಹಾಕೋದಕ್ಕೆ 30 ಏಪ್ರಿಲ್ ಇದೆ. ಅರ್ಹರಿರೋರೆಲ್ಲರೂ 30 ಏಪ್ರಿಲ್ 2025ರ ಒಳಗೆ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಸೆಲೆಕ್ಷನ್ ಪ್ರೋಸೆಸ್ ಯಾವ ಥರ ಅಂದರೆ, ಅವರು ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ಸ್ನ ಪರ್ಸ್ನಲ್ ಇಂಟರ್ವ್ಯೂಗೆ ಕರೀತಾರೆ. ಅದು ಆ್ಯಸ್ ಪರ್ ಗೇಟ್ ಸ್ಕೋರ್ಸ್ ಅಂತ ಅವರು ಹೇಳ್ತಾ ಇದ್ದಾರೆ. ವೇಕೆನ್ಸೀಸು ಈಗ ಆಲ್ರೆಡಿ ಹೇಳಿದ ಹಾಗೆ 400 ಇದೆ. ತುಂಬ ಚೆನ್ನಾಗಿದೆ. ಎಜುಕೇಷನ್ ಯಾರ್ಯಾರಿಂದ ಅರ್ಜಿ ಕರೀತಾ ಇದ್ದಾರೆ ಅಂದರೆ, ಇಂಜಿನಿಯರ್ಸ್ ಫ್ರಮ್ ಮೆಕ್ಯಾನಿಕಲ್, ಕೆಮಿಕಲ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್, ಇನ್ಸ್ಟ್ರುಮೆಂಟೇಷನ್ ಮತ್ತು ಸಿವಿಲ್ಲಿನ ಇಂಜಿನಿಯರ್ಸ್ಗಳಿಂದ ಅರ್ಜಿ ಕರೆದಿದ್ದಾರೆ. ವಯಸ್ಸು 26ರಿಂದ 31ರ ಒಳಗೆ ಇರಬೇಕಷ್ಟೆ, ಅದೇ ಮ್ಯಾಕ್ಸಿಮಮ್. ಅದು ಅಷ್ಟೇ. ನಿಮ್ಗೆ ಏಜ್ ರಿಲ್ಯಾಕ್ಸೇಷನ್ ಬೇಕು ಅಂದರೆ ಅದಕ್ಕೂ ಪ್ರಾವಿಷನ್ ಇದೆ ಅಂತ ಹೇಳಿ ಅವರು ಹೇಳ್ತಿದ್ದಾರೆ. ಸ್ಟೈಫಂಡು ಟ್ರೈನಿಂಗ್ ಟೈಮಲ್ಲಿ 74,000 ತಿಂಗಳಿಗೆ ಸಿಗ್ತಾ ಹೋದರೆ, ನಿಮ್ಮ ಸ್ಯಾಲ್ರಿ ಇರುತ್ತಲ್ಲ, ಸ್ಟೈಫಂಡ್ ಟ್ರೈನಿಂಗ್ ಮುಗಿದ ಕೂಡಲೇ ಆಗ ನಿಮಗೆ ಬೇಸಿಕ್ ಸ್ಯಾಲ್ರಿ 56,100ಕ್ಕೆ 53% DA ಜೊತೆಗೆ ಇನ್ನೂ ಒಂದು 20 ಅಲೋಯೆನ್ಸಸ್ಸು ಮತ್ತು ಬೆನಿಫಿಟ್ಸ್ಗಳಿರುತ್ತೆ. ಹಾಗಾಗಿ ಇದು ಒಂದು ಉತ್ತಮವಾದಂಥ ಉದ್ಯೋಗ. ಯಾರ್ಯಾರು ಅರ್ಹರಿದ್ದೀರಿ ಕೂಡಲೇ ಅರ್ಜಿಗಳನ್ನು ಸಲ್ಲಿಸ್ತಾ ಹೋಗಬೇಕಾಗತ್ತೆ. ಇನ್ನು ವೆಬ್ಸೈಟ್ ಹಾಗೂ ಅಡ್ವರ್ಟೈಸ್ಮೆಂಟ್ ಲಿಂಕ್ಗೆ ಬಂದರೆ, ಈ ವಿಡಿಯೋನ ನೀವು ಲಿಂಕ್ ಮುಖೇನನೇ ನೋಡಬೇಕಾಗತ್ತೆ. ಆಗ ಮಾತ್ರ ವಿಡಿಯೋ ಕೆಳಗಡೆ ನಿಮಗೆ ಮೋರ್ ಅನ್ನೋ ಪದ ಕಾಣುತ್ತೆ. ಆ ಮೋರಿನ ಪದವನ್ನು ನೀವು ಕ್ಲಿಕ್ ಮಾಡಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಆಗುತ್ತೆ. ಆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲ ಲಿಂಕ್ಗಳನ್ನು ಕೊಟ್ಟಿದ್ದೇನೆ. ಹಾಗಾಗಿ ಇದು ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾನವ್ರು ಕರೆದಿರುವಂಥ ಎಕ್ಸಿಕ್ಯೂಟಿವ್ ಟ್ರೈನೀಸ್ ಹುದ್ದೆಗಳಿಗೆ ಲಾಸ್ಟ್ ಡೇಟ್ 30 ಏಪ್ರಿಲ್ 2025. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬೆಲ್ ಒತ್ತಿ, ಹಾಗೂ ಬಹಳ ಮುಖ್ಯವಾಗಿ ಇತರರೊಂದಿಗೆ ಹಂಚಿಕೊಳ್ಳಿ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.